ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ರಾಹುಲ್ಸ್ ಕ್ರಿಕೆಟ್ ಡೈರೀಸ್. IPL ಸೀಸನ್ 18ರ 15ನೇ ಮ್ಯಾಚ್ ಕೋಲ್ಕತಾ ನೈಟ್ ರೈಡರ್ಸ್ ವರ್ಸಸ್ ಸನ್ ರೈಸರ್ಸ್ ಹೈದರಾಬಾದ್. ಈ ಮ್ಯಾಚ್ ಬಗ್ಗೆ ಮಾತಾಡೋಣ ಅದಕ್ಕಿಂತ ಮೊದಲ ನಿನ್ನೆ ಮ್ಯಾಚ್ ಪ್ರೆಡಿಕ್ಷನ್ ರಿಸಲ್ಟ್ ಕಡೆ ಒಂದ್ ಸ್ವಲ್ಪ ಕಣ್ಣಾಯಿಸಿದ್ರೆ ನಿನ್ನೆ ನಮ್ಮ ಟೀಮ್ RCB ಇತ್ತು. RCB ಹೋಮ್ ಗ್ರೌಂಡ್ ನಾಗ ಸೋಲ್ತು. ಮ್ಯಾಚ್ ವಿನ್ನರ್ ಪ್ರೆಡಿಕ್ಷನ್ ನಮ್ದು ಇಲ್ಲಿ ರಾಂಗ್ ಆಯ್ತು. ಮತ್ತ ಪ್ಲೇಯರ್ಸ್ ಬಗ್ಗೆ ಏನ್ ಪ್ರೆಡಿಕ್ಷನ್ ಮಾಡಿದ್ವಿ ಆಲ್ಮೋಸ್ಟ್ ರೈಟ್ ಆಗ್ಯಾವ. RCB ಕಡೆದಿಂದ ಲಿಯಾಮ್ ಲಿವಿಂಗ್ಸ್ಟನ್, GT ಕಡೆದಿಂದ ಜಾಸ್ ಬಟ್ಲರ್, ಶರ್ಫೆನ್ ರುದರ್ಫೋರ್ಡ್ ಇವ್ರ ಕಡೆದಿಂದ ಚಲೋ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಬರ್ತೈತಿ ಅಂತ ಹೇಳಿ ನಾವು ಹೇಳಿದ್ವಿ. ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಇವ್ರ ಕಡೆದಿಂದ ಬಂತು. ಇನ್ನ ಈ ಮ್ಯಾಚ್ ಬಗ್ಗೆ ಮಾತಾಡಿದ್ರೆ ಈ ಮ್ಯಾಚ್ ಎಲ್ಲಿ ನಡೀತೈತಪ್ಪ ಅಂದ್ರೆ KKR ಟೀಮ್ ನ ಹೋಮ್ ಗ್ರೌಂಡ್ ಈಡನ್ ಗಾರ್ಡನ್ಸ್ ನಾಗ ನಡೀತೈತಿ. ಇದು ಇಂಡಿಯಾದ ಸೆಕೆಂಡ್ ಲಾರ್ಜೆಸ್ಟ್ ಸ್ಟೇಡಿಯಂ ಐತಿ. ಆದ್ರೆ ಇಲ್ಲಿರೋ ಸ್ಕ್ವೇರ್ ಬೌಂಡ್ರೀಸ್ ಏನದಾವು ಅವು ಸಣ್ಣ ಅದಾವು. ಎವರೇಜ್ ಸ್ಕೋರ್ ಇಲ್ಲಿ 175 ಐತಿ. ಆದ್ರೆ ಈ ಮ್ಯಾಚ್ ನಾಗ ನಾವು 180+ ಸ್ಕೋರ್ ಎಕ್ಸ್ಪೆಕ್ಟ್ ಮಾಡಬಹುದು. ಬೌಲರ್ಸ್ ಗಳಿಗೆ ಒಂದು ನ್ಯೂಟ್ರಲ್ ವಿಕೆಟ್ ಐತಿ. ಅಂದ್ರೆ ಪೇಸರ್ಸ್ ಆಗ್ಲಿ ಸ್ಪಿನ್ನರ್ಸ್ ಆಗ್ಲಿ ಇಲ್ಲಿ ಚಲೋ ಮಾಡೋ ಚಾನ್ಸಸ್ ಐತಿ. ಆದ್ರೆ ಬ್ಯಾಟ್ಸ್ಮನ್ಸ್ ಗಳಿಗೆ ಒಂದ್ ಸ್ವಲ್ಪ ಜಾಸ್ತಿ ಸಪೋರ್ಟ್ ಸಿಗ್ತೈತಿ. ಈ ಗ್ರೌಂಡ್ ಚೇಜಿಂಗ್ ಬಯಾಸ್ಡ್ ಐತಿ. ಅದಕ್ಕಂದ್ರೆ ಇಲ್ಲಿ ಆಗಿರೋ ಮ್ಯಾಚ್ ಗಳೊಳಗ ಫಸ್ಟ್ ಬ್ಯಾಟಿಂಗ್ ಆಡಿದ ಟೀಮ್ಗಳು 38 ಸಲ ವಿನ್ ಆದ್ರ ಚೇಜಿಂಗ್ ಮಾಡಿದ ಟೀಮ್ಗಳು 56 ಸಲ ವಿನ್ ಆಗ್ಯಾವ. ಟಾಸ್ ಗೆದ್ದ ಕ್ಯಾಪ್ಟನ್ ಇಲ್ಲಿ 100% ಚೇಜಿಂಗ್ ತಗೋತಾರೆ. ಯಾಕಂದ್ರೆ ಡ್ಯೂ ಅನ್ನೋದು ಒಂದು ಫ್ಯಾಕ್ಟರ್ ಆಗ್ತೈತಿ ಈ ಗ್ರೌಂಡ್ ನಾಗ. ಎರಡು ಟೀಮ್ ಪ್ಲೇಯಿಂಗ್ 11 ನೋಡೋದಾದ್ರ KKR ಕಡೆ ಸುನಿಲ್ ನಾರಾಯಣ, ಕ್ವಿಂಟನ್ ಡಿಕಾಕ್ ಓಪನ್ ಮಾಡಿದ್ರ, ಅಜಿಂಕ್ಯ ರಹಾನೆ ಕ್ಯಾಪ್ಟನ್, ಅಂಕರೀಶ್ ರಘುವಂಶಿ, ವೆಂಕಟೇಶ್ ಅಯ್ಯರ್, ರಿಂಕು ಸಿಂಗ್, ಆಂಡ್ರೆ ರಸಲ್, ರಮನ್ದೀಪ್ ಸಿಂಗ್, ಹರ್ಷಿತ್ ರಾಣಾ, ಸ್ಪೆನ್ಸರ್ ಜಾನ್ಸನ್, ವರುಣ್ ಚಕ್ರವರ್ತಿ ಮತ್ತೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ವೈಭವ್ ಅರೋರಾ. ಅದೇ ಕಡೆ SRH ಟೀಮ್ ಪ್ಲೇಯಿಂಗ್ 11 ಈ ಮ್ಯಾಚ್ ನಾಗ ಹೆಂಗ್ ಇರ್ತೈತಿ ಅಂದ್ರ ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ ಓಪನ್ ಮಾಡಿದ್ರ, ಇಶಾನ್ ಕಿಶನ್, ನಿತೀಶ್ ರೆಡ್ಡಿ, ಹ್ಯಾಂಡ್ರಿಚ್ ಕ್ಲಾಸೆನ್, ಅನಿಕೇತ್ ವರ್ಮಾ, ಅಭಿನವ್ ಮನೋಹರ್, ಪ್ಯಾಟ್ ಕಮಿನ್ಸ್ ಕ್ಯಾಪ್ಟನ್, ಹರ್ಷಲ್ ಪಟೇಲ್, ಮೊಹಮ್ಮದ್ ಶಮಿ, ಜಿಶಾನ್ ಅನ್ಸಾರಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಮ್ ಜಾಂಪಾ. ಟೀಮ್ ನ್ಯೂಸ್ ಬಗ್ಗೆ ಮಾತಾಡಿದ್ರ ಲಾಸ್ಟ್ ಸೀಸನ್ ಎರಡು ಟೀಮ್ಗಳು ಫೈನಲಿಸ್ಟ್ ಟೀಮ್ಗಳು ಅದಾವ. ಒಬ್ರು ವಿನ್ನರ್ ಆದ್ರೆ ಇನ್ನೊಬ್ರು ರನ್ನರ್ ಆದಂತವ್ರು ಅದಾರ. ಆದ್ರೆ ಈ ಸಲ ಏನ್ ಸೀಸನ್ ನಾಗ ಪಾಯಿಂಟ್ಸ್ ಟೇಬಲ್ ಐತಿ ಆ ಪಾಯಿಂಟ್ಸ್ ಟೇಬಲ್ ನಾಗ ನೀವು ಟಾಪ್ ನಾಗ ಹುಡುಕಾಡಿದ್ರೆ ಎರಡು ಟೀಮ್ ಎಲ್ಲಿ ನಿಮ್ಗೆ ಸಿಗಂಗಿಲ್ಲ. ತೆಳಗ್ ಹುಡುಕಾಡಿದ್ರೆ ಏನ ಸಿಗ್ತಾವು. ಈ ಸಲ ಎರಡು ಟೀಮ್ನು ಖರಾಬ್ ಪರ್ಫಾರ್ಮೆನ್ಸ್ ಕೊಡತಾವ. ಆಡಿರೋ 3 ಮ್ಯಾಚ್ ಒಳಗ 1 ಮ್ಯಾಚ್ ಗೆದ್ದ, 2 ಮ್ಯಾಚ್ ಎರಡು ಟೀಮ್ನು ಸೋತಾವ್. ಲಾಸ್ಟ್ ಮ್ಯಾಚ್ ಅವ್ರು ಆಡಿದ್ದು ಸೋತ ಈ ಮ್ಯಾಚ್ ಬರತಾವ್. ಮತ್ತೆ ಲಾಸ್ಟ್ ಮ್ಯಾಚ್ ಏನು ಎರಡು ಟೀಮ್ಗಳಿಗೂ ಕುತ್ತಿಗೆ ಬಂದಿತ್ತು. ಅದ್ರ ಸಂಬಂಧ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅವ್ರು ಯಾರಿಗೆ ತಗೋಬೇಕಂತೇಳಿ ಅನಾತಿದ್ರು ಅವ್ರಿಗೆ ತಗೊಳಕ್ ಆಗ್ಲಿಲ್ಲ. ಬೇರೆ ಬೇರೆ ಪ್ಲೇಯರ್ಸ್ ತಗೊಂಡ್ರು. KKR ದವ್ರು ಮನೀಶ್ ಪಾಂಡೆ ತಗೊಂಡ್ರ, SRH ದವರು ವ್ಯಾನ್ ಮಲ್ಡರ್ ತಗೊಂಡ್ರು. ಹೆಡ್ ಟು ಹೆಡ್ ರೆಕಾರ್ಡ್ಸ್ ಬಗ್ಗೆ ಮಾತಾಡಿದ್ರೆ ಟೋಟಲ್ ಈ ಎರಡು ಟೀಮ್ ನೋಡು IPL ಹಿಸ್ಟ್ರಿ ಒಳಗ 28 ಮ್ಯಾಚ್ ಒಳಗವ. ಆ 28 ಮ್ಯಾಚ್ ಒಳಗ 18 ಮ್ಯಾಚ್ ಕೋಲ್ಕತಾ ನೈಟ್ ರೈಡರ್ಸ್ ಗೆದ್ರ, ಬರೀ 9 ಮ್ಯಾಚ್ ಸನ್ ರೈಸರ್ಸ್ ಹೈದರಾಬಾದ್ ಟೀಮ್ ಗೆದ್ದೈತಿ. ಮತ್ತೆ ಇನ್ನ ಒಂದು ಮ್ಯಾಚ್ ನಾಗ ಏನು ರಿಸಲ್ಟ್ ಬಂದಿಲ್ಲ. ಈಡನ್ ಗಾರ್ಡನ್ಸ್ ನಾಗ KKR ವರ್ಸಸ್ SRH 10 ಮ್ಯಾಚ್ ಆಗ್ಯಾವ. 10 ಮ್ಯಾಚ್ ನಾಗ 7 ಮ್ಯಾಚ್ ಕೋಲ್ಕತಾ ನೈಟ್ ರೈಡರ್ಸ್ ಗೆದ್ದೈತಿ. ಇದಷ್ಟ ಅಲ್ಲ, ಲಾಸ್ಟ್ 4 ಹೆಡ್ ಟು ಹೆಡ್ ಮ್ಯಾಚಸ್ ಏನದಾವು ಅವು 4-4 KKR ಟೀಮ್ ಗೆದ್ದೈತಿ. ಈ ಮ್ಯಾಚಿನ ಪ್ಲೇಯರ್ಸ್ ಸ್ಟಾಟ್ಸ್ ಬಗ್ಗೆ ಮಾತಾಡೋದಾದ್ರೆ KKR ನ ಸುನಿಲ್ ನಾರಾಯಣ SRH ವಿರುದ್ಧ ಆಡಿರೋ 26 ಮ್ಯಾಚ್ ನಾಗ 18 ವಿಕೆಟ್ ತೆಗೆದಾರ, ಪ್ಲಸ್ 135 ರನ್ ಹೊಡೆದಾರ. ಅದ ಈ ಗ್ರೌಂಡ್ ಒಳಗ 60 ಮ್ಯಾಚ್ ನಾಗ 603 ರನ್ ಹೊಡೆದಾರ, ಪ್ಲಸ್ 71 ವಿಕೆಟ್ ತೆಗೆದಾರ. SRH ವಿರುದ್ಧ ಇವ್ರ ರೆಕಾರ್ಡ್ ಅಷ್ಟೇನ್ ಭಾರಿ ಇಲ್ಲ, ಆದ್ರೆ ಈ ಗ್ರೌಂಡ್ ನಾಗ ಚಲೋ ಐತಿ ಇವ್ರ ರೆಕಾರ್ಡ್. ಕ್ವಿಂಟನ್ ಡಿಕಾಕ್ ಎವರೇಜ್ SRH ವಿರುದ್ಧ 34 ಐತಿ. ಆದ್ರ ಈ ಗ್ರೌಂಡ್ ನಾಗ ಆಡಿರೋ 7 ಮ್ಯಾಚ್ ನಾಗ ಬರೀ 69 ರನ್ ಹೊಡೆದಾರ. ಅಜಿಂಕ್ಯ ರಹಾನೆ ಇವ್ರ ಎವರೇಜ್ SRH ವಿರುದ್ಧ 25 ಇದ್ರೆ ಈ ಗ್ರೌಂಡ್ ನಾಗ ಇವ್ರ ಎವರೇಜ್ 20 ಐತಿ. ಇನ್ನು ರಿಂಕು ಸಿಂಗ್ SRH ವಿರುದ್ಧ ಆಡಿರೋ 8 ಮ್ಯಾಚ್ ನಾಗ 148 ರನ್ ಹೊಡೆದಾರ. ಮತ್ತೆ ಈ ಗ್ರೌಂಡ್ ನಾಗ ರಿಂಕು ಸಿಂಗ್ ಅವ್ರ ಎವರೇಜ್ 26 ಐತಿ. ಆಂಡ್ರೆ ರಸಲ್ SRH ವಿರುದ್ಧ ಆಡಿರೋ 18 ಮ್ಯಾಚ್ ನಾಗ 305 ರನ್ ಹೊಡೆದಾರ. ಅದ ಈ ವೆನ್ಯೂ ಒಳಗ ಆಡಿರೋ 45 ಮ್ಯಾಚ್ ನಾಗ 40 ವಿಕೆಟ್ ತೆಗೆದಾರ, ಪ್ಲಸ್ 961 ರನ್ ಹೊಡೆದಾರ. ವರುಣ್ ಚಕ್ರವರ್ತಿ SRH ವಿರುದ್ಧ ಆಡಿರೋ 11 ಮ್ಯಾಚ್ ನಾಗ 11 ವಿಕೆಟ್ ತೆಗೆದಾರ. ಮತ್ತೆ ಈ ಗ್ರೌಂಡ್ ನಾಗ ಆಡಿರೋ 17 ಮ್ಯಾಚ್ ನಾಗ 25 ವಿಕೆಟ್ ತೆಗೆದಾರ. SRH ಪ್ಲೇಯರ್ಸ್ ಸ್ಟಾಟ್ಸ್ ಬಗ್ಗೆ ಮಾತಾಡಿದ್ರೆ ಅಭಿಷೇಕ್ ಶರ್ಮಾ ಇವ್ರ ಎವರೇಜ್ KKR ಟೀಮ್ ವಿರುದ್ಧ 16 ಐತಿ. ಆದ್ರ ಈ ಗ್ರೌಂಡ್ ನಾಗ ಆಡಿರೋ 6 ಮ್ಯಾಚ್ ನಾಗ 203 ರನ್ ಹೊಡೆದಾರ. ಟ್ರಾವಿಸ್ ಹೆಡ್ KKR ವಿರುದ್ಧ 3 ಮ್ಯಾಚ್ ಆಡ್ಯಾರ, 3 ಮ್ಯಾಚ್ ನಾಗ 75 ರನ್ ಹೊಡೆದಾರ. ಇಶಾನ್ ಕಿಶನ್ ಅವರ ಎವರೇಜ್ KKR ವಿರುದ್ಧ ಮತ್ತೆ ಈ ಗ್ರೌಂಡ್ ನಾಗ 28 ಐತಿ. ಹ್ಯಾಂಡ್ರಿಚ್ ಕ್ಲಾಸೆನ್ KKR ವಿರುದ್ಧ ಆಡಿರೋ 7 ಮ್ಯಾಚ್ ನಾಗ 181 ರನ್ ಹೊಡೆದಾರ. ಮತ್ತೆ ಈ ಗ್ರೌಂಡ್ ನಾಗ ಆಡಿರೋ 4 ಮ್ಯಾಚ್ ನಾಗ 97 ರನ್ ಹೊಡೆದಾರ. ಮೊಹಮ್ಮದ್ ಶಮಿ KKR ವಿರುದ್ಧ ಆಡಿರೋ 14 ಮ್ಯಾಚ್ ನಾಗ 16 ವಿಕೆಟ್ ತೆಗೆದಾರ. ಮತ್ತೆ ಈ ಗ್ರೌಂಡ್ ನಾಗ ಆಡಿರೋ 4 ಮ್ಯಾಚ್ ನಾಗ 6 ವಿಕೆಟ್ ತೆಗೆದಾರ. ಇಲ್ಲಿ SRH ದವರಿಗೆ ಇನ್ನ ಒಂದು ಪ್ಲಸ್ ಪಾಯಿಂಟ್ ಏನಂದ್ರ ಈ ಸೀಸನ್ ನಾಗ ಪವರ್ ಪ್ಲೇ ಒಳಗ ಹೈಯೆಸ್ಟ್ ರನ್ ರೇಟ್ ಇರೋದು ಯಾರ್ದಂದ್ರ ಅದು ಸನ್ ರೈಸರ್ಸ್ ಹೈದರಾಬಾದ್ ಟೀಮ್ದು. ಇನ್ನ ಒಂದು ಇದ್ರ ಜೊತೆ ಮೈನಸ್ ಪಾಯಿಂಟ್ ಏನಂದ್ರ ಪವರ್ ಪ್ಲೇ ಒಳಗ ಜಾಸ್ತಿ ವಿಕೆಟ್ ಈ ಸಲ ಕೊಟ್ಟಿದ್ದು ಅದು ಸನ್ ರೈಸರ್ಸ್ ಹೈದರಾಬಾದ್ ಟೀಮ್ ಏನ್ ಐತಿ. ಇನ್ನ ಈ ಮ್ಯಾಚಿನ ಪ್ಲೇಯರ್ ಬ್ಯಾಟಲ್ಸ್ ನೋಡೋದಾದ್ರ 3 ಬ್ಯಾಟಲ್ಸ್ ಅದಾವ. ಒಂದೇದು ಕ್ವಿಂಟನ್ ಡಿಕಾಕ್ ವರ್ಸಸ್ ಆಡಮ್ ಜಾಂಪಾ. ಟೋಟಲ್ ಆಗಿ 15 ಬಾಲಿಗೆ 20 ರನ್ ಹೊಡೆದಾರ. ಅಷ್ಟರೊಳಗ 2 ಸಲ ಅವ್ರ ವಿಕೆಟ್ ಆಡಮ್ ಜಾಂಪಾ ಅವ್ರಿಗೆ ಕೊಟ್ಟಾರ ಕ್ವಿಂಟನ್ ಡಿಕಾಕ್. ಎರಡನೇ ಬ್ಯಾಟಲ್ ಅಭಿಷೇಕ್ ಶರ್ಮಾ ವರ್ಸಸ್ ಆಂಡ್ರೆ ರಸಲ್. 9 ಬಾಲಿಗೆ 11 ರನ್ ಹೊಡೆದಾರ. ಇಷ್ಟರೊಳಗ 2 ಸಲ ಅವ್ರ ವಿಕೆಟ್ ರಸಲ್ ಕೊಟ್ಟಾರ. ಮೂರನೇ ಬ್ಯಾಟಲ್ ಹ್ಯಾಂಡ್ರಿಚ್ ಕ್ಲಾಸೆನ್ ವರ್ಸಸ್ ಹರ್ಷಿತ್ ರಾಣಾ. 19 ಬಾಲಿಗೆ 29 ರನ್ ಹೊಡೆದಾರ.
2 ಸಲ ಅವ್ರ ವಿಕೆಟ್ ಹರ್ಷಿತ್ ರಾಣಾ ಅವ್ರಿಗೆ ಕೊಟ್ಟಾರ. ಇನ್ನ ಈ ಮ್ಯಾಚಿನ ಪ್ರೆಡಿಕ್ಷನ್ ಗಳ ಬಗ್ಗೆ ಮಾತಾಡೋದಾದ್ರ KKR ಟೀಮ್ ನ ಕ್ಯಾಪ್ಟನ್ ಅಜಿಂಕ್ಯ ರಹಾನೆ ಇವ್ರ ಕಡ್ದಿಂದ ಈ ಮ್ಯಾಚ್ ನಾಗ ಪರ್ಫಾರ್ಮೆನ್ಸ್ ಬರ್ತೈತಿ ಅಂತ ಹೇಳಿ ನನಗೆ ಅನಿಸ್ತೈತಿ. ಇವ್ರ ಜೊತೆ KKR ನ ಓಪನರ್ಸ್ ಏನದಾರ ಸುನಿಲ್ ನಾರಾಯಣ, ಕ್ವಿಂಟನ್ ಡಿಕಾಕ್ ಇವ್ರ ಇಬ್ರೊಳಗ ಒಬ್ಬರ ಕಡೆದಿಂದ ಈ ಮ್ಯಾಚ್ ನಾಗ ಚಲೋ ಪರ್ಫಾರ್ಮೆನ್ಸ್ ಬರ್ಬೋದು. ಇನ್ನ ವೆಂಕಟೇಶ್ ಅಯ್ಯರ್, ರಿಂಕು ಸಿಂಗ್ ಇವ್ರ ಇಬ್ರೊಳಗ ಒಬ್ಬರ ಕಡೆದಿಂದ ಒಂದು ಚಲೋ ಕ್ಯಾಮಿಯೋ ಇನ್ನಿಂಗ್ಸ್ ಈ ಮ್ಯಾಚ್ ನಾಗ ಬರ್ತೈತಿ ಅಂತ ಹೇಳಿ ನನಗೆ ಅನಿಸ್ತೈತಿ. SRH ಕಡೆ ಲಾಸ್ಟ್ 2 ಮ್ಯಾಚ್ ಏನ್ ಫ್ಲಾಪ್ ಆಗಿದ್ರು ಇಶಾನ್ ಕಿಶನ್ ಅವ್ರು ಈ ಮ್ಯಾಚ್ ನಾಗ ಧೂಳು ಎಬ್ಸೋ ಚಾನ್ಸಸ್ ಐತಿ. ಅವ್ರ ಜೊತೆ ನಿತೀಶ್ ರೆಡ್ಡಿ ಅವ್ರನ್ನು ಆಡ್ತಾರ. ಮತ್ತೆ ಓಪನರ್ಸ್ ಏನದಾರ ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ ಇವ್ರು ಇಬ್ರೊಳಗ ಒಬ್ರು ಚಲೋ ಆಡೋ ಚಾನ್ಸಸ್ ಐತಿ. ಮತ್ತೆ ಲಾಸ್ಟಿಗೆ ಹೆಂಡ್ರಿಚ್ ಕ್ಲಾಸನ್ ಅವ್ರ ಕಡೆದಿಂದ ಒಂದು ಕ್ಯಾಮಿಯೋ ಚಲೋ ಇನ್ನಿಂಗ್ಸ್ ಬರ್ತೈತಿ ಅಂತ ಹೇಳ ನನಗ ಅನಿಸ್ತೈತಿ. ಇನ್ನ ಲಾಸ್ಟಿಗೆ ಮ್ಯಾಚ್ ವಿನ್ನರ್ ಪ್ರೆಡಿಕ್ಷನ್ ಬಗ್ಗೆ ಮಾತಾಡಿದ್ರೆ ಯಾವ ಟೀಮ್ ಈ ಮ್ಯಾಚ್ ವಿನ್ ಆಗ್ಬಹುದು? ನನಗನ್ಸೋ ಮಟ್ಟಿಗೆ KKR ಟೀಮ್ ಅವ್ರ ಹೋಮ್ ಗ್ರೌಂಡ್ ನಾಗ ಮತ್ ಸೋಲ್ತಾರ. ಸನ್ ರೈಸರ್ಸ್ ಹೈದರಾಬಾದ್ ಟೀಮ್ ಈ ಮ್ಯಾಚ್ ವಿನ್ ಆಗ್ತೈತಿ ಅಂತ ಹೇಳಿ ಅನಿಸ್ತೈತಿ. ಇದ್ರ ಬಗ್ಗೆ ನಿಮಗೆ ಏನ್ ಅನಿಸ್ತೈತಿ ಅದನ್ನ ನೀವು ಕಮೆಂಟ್ ಸೆಕ್ಷನ್ ನಾಗ ಕಮೆಂಟ್ ಮಾಡಿ ಹೇಳ್ರಿ. ಹೋಗೋಕ್ಕಿಂತ ಮೊದಲ ವಿಡಿಯೋಕ್ಕೊಂದು ಲೈಕ್, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ರಿ. ಮತ್ ಜಲ್ದಿ ಸಿಗೋನು. ಜೈ ಕರ್ನಾಟಕ.